ನಾನಿವತ್ತು ಇಲ್ಲಿ ನಿಂತು ನಾನು ಬಹುಶಃ ನಿಮ್ಮನ್ನು ನೋಡುವಾಗ ನನಗೆ ನನ್ನ ಮುಂದೆ ಬರೀ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು ಮಾತ್ರ ಕಾಣುವುದಲ್ಲ. ನಾನಿಲ್ಲಿ ಬಂದು ನಿಂತು ನಿಮ್ಮನ್ನು ನೋಡುವಾಗ ಬಹುಶಃ ನಿಮ್ಮ ಕಣ್ಣುಗಳಲ್ಲಿ ಭಾರತ ದೇಶದ ಭವಿಷ್ಯವನ್ನು ನಾನು ಕಾಣ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠವಾದರೆ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ನೀವು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ವಿಶ್ವದೆಲ್ಲರೂ ಕೂಡ ಭಾರತ ದೇಶದ ನೋಡಿ ಅತ್ಯಂತ ಗೌರವ ನೋಡ್ಕೊಳ್ತಿದ್ದಾರೆ. ಭಾರತ ದೇಶದ ಹ್ಯೂಮನ್ ರಿಸೋರ್ಸ್ ಮತ್ತು ವಿದ್ಯಾರ್ಥಿ ಮತ್ತು ಯುವ ಸಮುದಾಯದ ನೋಡಿ ನಮಗೆ ದೊಡ್ಡ ಮಟ್ಟದ ಗೌರವ ಸಿಗ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. Two persons starting the journey at the same place, one like you and one who gets tempted and falls into the addiction of drugs. Without losing your focus on going to sidetrack and falling into these bad habits, it is impossible that you get out of your college with great flying colors or achieving your dream. ಎಲ್ಲ ಕಾರ್ಯಕ್ರಮದ ಮುಖಾಂತರ ಭವಿಷ್ಯ ದಿನಗಳಲ್ಲಿ ಬಲಿಷ್ಠವಾದ ಭಾರತ ನಮಗೆ ನಿರ್ಮಾಣ ಮಾಡಲಿಕ್ಕೆ ಬೇಕಾಗುವಂಥ ವಿದ್ಯಾರ್ಥಿ ಮತ್ತು ಮಿತ್ರರ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಅದು ಪ್ರಯೋಜನಕಾರಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನಿವತ್ತು ಇಲ್ಲಿ ನಿಂತು ನಾನು ಬಹುಶಃ ನಿಮ್ಮನ್ನು ನೋಡುವಾಗ ನನಗೆ ನನ್ನ ಮುಂದೆ ಬರೀ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು ಮಾತ್ರ ಕಾಣುವುದಲ್ಲ. ನಾನಿಲ್ಲಿ ಬಂದು ನಿಂತು ನಿಮ್ಮನ್ನು ನೋಡುವಾಗ ಬಹುಶಃ ನಿಮ್ಮ ಕಣ್ಣುಗಳಲ್ಲಿ ಭಾರತ ದೇಶದ ಭವಿಷ್ಯವನ್ನು ನಾನು ಕಾಣ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭವಿಷ್ಯವಾದ ಭಾರತ ನಿರ್ಮಾಣ ಮಾಡುವಂಥ ಶಿಲ್ಪಿಗಳು ತಾವು ಯಾವತ್ತು, ವಿದ್ಯಾರ್ಥಿಗಳು ಯಾವತ್ತಾಗಿದ್ದೀರಿ. ಆದ ಕಾರಣ ಬಹುಶಃ ಭಾರತ ಇವತ್ತು ನಾನು ಯಾಕೆಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠವಾದರೆ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಂಡ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳು ಮತ್ತು AC ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ನೀವು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾಗುವಂತೆಲ್ಲ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ವಿದ್ಯಾರ್ಥಿಗಳ ಒಂದು ವ್ಯಕ್ತಿತ್ವ, ವಿದ್ಯಾರ್ಥಿಗಳ ಆ ಒಂದು ವಿಶೇಷ ಅವರ ಶಕ್ತಿ ನಮ್ಮ ದೇಶಕ್ಕೆ ದೊಡ್ಡ ಮಟ್ಟದ ಬುನಾದಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತು ವಿಶ್ವದ ಎಲ್ಲ ದೇಶಗಳು ಕೂಡ ಭಾರತ ದೇಶವನ್ನು ನೋಡಿ ಇವತ್ತು ಗೌರವಪೂರ್ವಕವಾಗಿ ನೋಡ್ತಿದ್ರೆ ಅದು ನಮ್ಮನ್ನು ರಾಜಕಾರಣಿಗಳನ್ನ ಇನ್ನೊಬ್ಬರು ನೋಡಿ ಮಾಡೋದಲ್ಲ. ವಿಶ್ವದೆಲ್ಲರೂ ಕೂಡ ಭಾರತ ದೇಶದ ನೋಡಿ ಅತ್ಯಂತ ಗೌರವ ನೋಡ್ಕೊಳ್ತಿದ್ದಾರೆ. ಭಾರತ ದೇಶದ ಹ್ಯೂಮನ್ ರಿಸೋರ್ಸ್ ಮತ್ತು ವಿದ್ಯಾರ್ಥಿ ಮತ್ತು ಯುವ ಸಮುದಾಯದ ನೋಡಿ ನಮಗೆ ದೊಡ್ಡ ಮಟ್ಟದ ಗೌರವ ಸಿಗ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. Something what everybody here has to see is that two persons starting the journey at the same place, one like you and one who gets tempted and falls into the addiction of drugs. One has already gone to jail and the other is sitting here with your future ahead. And only if you complete your rest of the course with focus on studies and nothing else, or at least without losing your focus on going to sidetrack and falling into these bad habits, it is impossible that you get out of your college with great flying colors or achieving your dream. This is one place where you actually decide, think what you want to become or what you have to become. So with the same intention, we arrange a panel discussion later to include students also, so that by the end of the discussion, you students will give us ideas as to how we can actually reduce demand in students and colleges, and how, because we don't know how to catch you, because we don't want to catch you basically. There may be 3 or 4 people. As per our calculation, it is 0.1% of students. Maybe 0.1 to 0.5% of students this year tested positive. So how to find this 0.5% without any disturbance to the rest of the 99.5%? This is a great challenge to us. So
So those who are asking us questions might be asking with the same intention, not to disturb those 99.5%, but we are concerned about this 0.5 also. So with this intention, we arranged a panel discussion aiming to come up with solutions with your intervention and with your ideas and implement the same things. So that by the end of this academic year at least, we'll make sure that at least 50% of the campuses are completely drug-free, and some of them, if it is still there, because those who are coming afresh may also be addicted and join here. In 1 or 2 years, the idea is to make sure that it completely gets eradicated from every campus and all our campuses will be declared drug-free. Okay. For this, what is required is your involvement, your commitment to the cause, and your focus on your studies and everything. Okay. So with this, I would like to tell you that while we are doing our job, you are all here to understand what your duty is and to help us, help you all and help you all your friends. I would like to request you all to be responsible, to understand what your role is and play it properly, then achieve all your dreams and reach higher heights in life. Thank you. All the best. ನಮ್ಮ ಸುಂದರ ನಾಳಿನ ಜೀವನಕ್ಕಾಗಿ ಅವರು ಮಾಡುವಂಥ ತ್ಯಾಗ, ಕೆಲಸ, ಪರಿಶ್ರಮಕ್ಕೆ ನಾವು ಕೈ ಜೋಡಿಸಬೇಕಾದಂಥ ಜವಾಬ್ದಾರಿ ನಮ್ಮಲ್ಲಿದೆ ಅಂತ ಹೇಳುವಂಥದ್ದು ಹೇಳ್ತೀನಿ. ಹಾಗಾಗಿ ಇವತ್ತು ಬೇರೆ ಬೇರೆ ಕಡೆ ಕನ್ಸ್ಯೂಮ್ ಮಾಡುವಂಥವ್ರು ಇರ್ತಾರೆ, ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಪೆಡ್ಲರ್ಸ್ ಆಗಿರ್ತಾರೆ, ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಕೇರಳ, ಬೇರೆ ಬೇರೆ ರಾಜ್ಯದಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ, ಅದರಲ್ಲಿ ಕೂಡ ಇಲ್ಲಿ ಸಮುದ್ರ ಭಾಗದಿಂದ ಬರುವಂಥ ವಾತಾವರಣಗಳು ಕೂಡ ಇರ್ಬೋದು. ಹಾಗಾಗಿ ಅವರಿಗೆ ಕಠಿಣವಾದಂಥ ಕ್ರಮ ಹೇಗಿರಬೇಕು ಅಂತ ಹೇಳಿದ್ರೆ, ಇನ್ನು ಲೈಫ್ ಲಾಂಗ್ ಅವರು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲ್ಲ, ಪೆಡ್ಲು ಮಾಡಲ್ಲ ಅಂತೇಳುವಂಥ ರೀತಿಯ ಶಿಕ್ಷೆ ಆಗಬೇಕು. ಅದಾದಾಗ ಎಲ್ಲೋ ಒಂದು ಕಡೆ ಸುಂದರ ಸಮಾಜ ನಿರ್ಮಾಣ ಮಾಡಲಿಕ್ಕಾಗುತ್ತೆ. ನಾನು ಕೊನೆಯದಾಗಿ ಹೇಳ್ತೇನೆ, ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಬೇಕು ಅಂತ ಹೇಳಿದ್ರೆ ಏನನ್ನು ಹಾಳು ಮಾಡಬೇಕು? ನಮ್ಮ ಯುವ ಸಮುದಾಯದವರನ್ನು ಹಾಳು ಮಾಡಿದರೆ ಆಯಿತು. ಸುಂದರ ಭಾರತವನ್ನು ಹಾಳು ಮಾಡಬೇಕಾದ್ರೆ ಏನು ಮಾಡಬೇಕು? ಯುವ ಜನಾಂಗವನ್ನು ಹಾಳು ಮಾಡಿದರೆ ಸಾಕು. ಬಿಕಾಸ್ 70% ಆಫ್ ದ ಪಾಪ್ಯುಲೇಷನ್ ಆರ್ ಯೂತ್, ಸ್ಟೂಡೆಂಟ್ಸ್. ಭಾರತದಲ್ಲಿ 140 ಕೋಟಿ ಪಾಪ್ಯುಲೇಷನ್ ಇದ್ದರೆ 70 ರಿಂದ 80 ಕೋಟಿ ವಿದ್ಯಾರ್ಥಿಗಳಿದ್ದಾರೆ. ಈ ವಿದ್ಯಾರ್ಥಿಗಳನ್ನ ಹಾಳು ಮಾಡಿದರೆ ನಮ್ಮ ಭಾರತ ಹಾಳು ಮಾಡಬಹುದು ಅಂಥೇಳಿ ನಮ್ಮ ವಿರೋಧಿಗಳು ಬೇರೆ ಬೇರೆ ದೇಶದಲ್ಲಿ ಕೂತವರು, ಬೇರೆ ಬೇರೆ ದೇಶದಲ್ಲಿ ಕೂತವರು, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕೂತವರು, ದೇಶದ ಬೇರೆ ಬೇರೆ ಭಾಗದಲ್ಲಿ ಕೂತವರು ಇದನ್ನು ಚಿಂತನೆ ಮಾಡ್ತಾರೆ, ಇದನ್ನು ಅನುಷ್ಠಾನ ಮಾಡುವಂಥ ಪ್ರಯತ್ನಗಳು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಆದರೆ ನಾವು ಏನನ್ನು ಮಾಡಬೇಕು? ಯಾವುದೇ ಒಂದು ನಿರ್ಧಾರ ನಮ್ಮ ದೇಶ, ನಮ್ಮ ಜೀವನ, ನಮ್ಮ ಲೈಫ್, ನಮ್ಮ ಪರಿಸರ, ನಮ್ಮ ಮನೆ, ನಮ್ಮ ಕುಟುಂಬ ಹಾಳಾಗುವಂಥ ಯಾವುದೇ ಒಂದು ನಿರ್ಧಾರವನ್ನು ನಾನು ಅನುಷ್ಠಾನ ಮಾಡಲ್ಲ ಅಂತೇಳುವಂಥದ್ದನ್ನು ನೀವಿವತ್ತು ಪ್ರತಿಜ್ಞೆ ಮಾಡಿದ್ದೀರಾ. ಆ ಪ್ರತಿಜ್ಞೆಯನ್ನು ಅನುಷ್ಠಾನ ಮಾಡಿ. ಸೊ ಇಂಡಿವಿಜುವಲ್ ಆಗಿ ನಿಮಗೆ ಎಷ್ಟು ಶಕ್ತಿ ಇದೆ ನಿಮಗೆ ಗೊತ್ತಿರೋದಿಲ್ಲ. ನೀವು ಒಂದ್ಸಲ ಈ ಒಂದು ಡಿಸಿಷನ್ ತೊಗೊಂಡಿದ್ರೆ ಇದು ನಮ್ಮದು ಜವಾಬ್ದಾರಿ, ಇದು ಇಂಡಿವಿಜುವಲ್ ಪ್ರಾಬ್ಲಮ್ ಅಲ್ಲ, ಇದು ಒಂದು ನಮ್ಮದು ಇಡೀ ಸೊಸೈಟಿ ಒಂದು ಸಾಮಾಜಿಕ ಸಮಸ್ಯೆ ಇದೆ. ನಾನು ಅಲ್ಲಿ ಸೊಸೈಟಿಯಲ್ಲಿದ್ದಾಗ ಇದು ನಮ್ಮದು ಕೂಡ ಜವಾಬ್ದಾರಿ ಇದೆ. ಆ ಥರ ಒಂದು ಡಿಸಿಷನ್ ನೀವು ಮಾಡಿದರೆ ಇಟ್ ಈಸ್ ವೆರಿ ಮಚ್ ಪಾಸಿಬಲ್. ಅವರು ಪೊಲೀಸ್ ಕಮಿಷನರ್ಸ್ ಹೇಳಿದ್ದು ವಿದಿನ್ ನೆಕ್ಸ್ಟ್ 6 months ವಿ ಶುಡ್ ಬಿ ಏಬಲ್ ಟು ಸಾಲ್ವ್ ಮೋಸ್ಟ್ ಆಫ್ ದ ಪ್ರಾಬ್ಲಮ್. ಮತ್ತು ಇದು ಹೈಯರ್ ಲೆವೆಲ್ ಆರ್ಗನೈಸ್ ಕ್ರೈಮ್ ಲೆವೆಲ್ ಏನಿದೆ, ಪೆಡ್ಲರ್ಸ್ ಯಾರಿದ್ದಾರೆ ನಮ್ಮದು ಅಡ್ಮಿನಿಸ್ಟ್ರೇಷನಿಂದ, ಪೊಲೀಸ್ ವತಿಯಿಂದ ಅವರು ಸಾಲ್ವ್ ಮಾಡ್ತಾರೆ, ಅವರೆಲ್ಲ ಸಿಸ್ಟಮ್ಸ್ ಇದೆ. ಬಟ್ ನಿಮ್ಮಿಂದ ಡಿಮಾಂಡ್ ಇದ್ದರೆ ಅದು ಸರ್ ಏನಿದೆ 100% ಸಾಲ್ವ್ ಮಾಡಲಿಕ್ಕೆ ಬರುವುದಿಲ್ಲ. ಸೊ ಯು ಆರ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಎಂಟೈರ್ ಅಭಿಯಾನ. ನಿಮ್ಮಿಂದ ಒಂದು ಸಹಕಾರ ಇದ್ದರೆ ಮಾತ್ರ ಈ ನಮ್ಮದು ಮಂಗಳೂರು ಡಿಸ್ಟ್ರಿಕ್ಟಲ್ಲಿ, ನಮ್ಮದು ಮಂಗಳೂರು ಸಿಟಿ ಕಾರ್ಪೊರೇಷನಲ್ಲಿ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಸೊ ನೀವು ಇಲ್ಲಿ ರಿಪ್ರೆಸೆಂಟೇಟಿವ್ ಆಗಿ ಆಲ್ ಸ್ಟೂಡೆಂಟ್ಸ್ ಪರವಾಗಿ ಇಲ್ಲಿ ಬಂದಿದ್ದೀರಾ. ಇಲ್ಲಿಂದ ನೀವು ಹೋಗಿ ನಿಮ್ಮದು ಮನೆಯಲ್ಲಿ, ನಿಮ್ಮದು ಫ್ರೆಂಡ್ ಸರ್ಕಲಲ್ಲಿ ಎಲ್ಲ ಕಡೆ ಒಂದು ಅವೇರ್ನೆಸ್ ಕೊಡಿ. ಪ್ಲಸ್ ವೆರೆವರ್ ಯು ಗೆಟ್ ಇನ್ಫಾರ್ಮೇಷನ್, ಇದು ಆಗ್ತಾ ಇದೆ, ನೀವು ನೇರವಾಗಿ ಮಾಹಿತಿ ಕೊಡಲೇಬೇಕು. ನಮ್ಮಲ್ಲಿ ಏನಾಗ್ತಾ ಇದೆ, ಇದು ನಮ್ಮದು ಜವಾಬ್ದಾರಿ ಎಲ್ಲ, ನಾವು ಯಾಕೆ ಕೊಡಬೇಕು, ಮತ್ತು ಇದು ಮಾಡಿದರೆ ಜಗಳ ಆಗ್ತದೆ, ಆ ಥರ ಈ ವಿಷಯ ಬಗ್ಗೆ ಆ ಥರ ಒಂದು ಭಾವನೆ ಬರಬಾರ್ದು. ಸೊ
I would request all of you, all the students that are here, take it as a personal individual responsibility. It is, you are not only contributing for your well-being, you are contributing for the well-being of the entire society, of the entire city, of the entire region which you belong. So it's a humble request from our side. The administration, the police department is always with you. Any help that is required, they will always be with you. Anything, anytime you want to contact, you want to communicate anything, the administration is with you. But unless you help, it is very difficult to solve the problem. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ